ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ಹೊಸ ಫೋನ್ನ ತೊಗೊಂಬಂದಿದ್ದೀನಿ ನಿಮ್ಮ ಮುಂದೆ. ಸೊ ನೀವು ನೋಡ್ತಾ ಇರ್ಬೋದು ಇದು ಯಾವ ಫೋನ್ ಅಂತೇಳಿ. ಹೌದು ಸ್ನೇಹಿತರೆ, ನನ್ನ ಹತ್ರ ಒಪ್ಪೋ ಕಂಪ್ನಿಯ ಮತ್ತೊಂದು ಹೊಸ ಫೋನ್ ಬಂದಿದೆ, ಒಪ್ಪೋ A5s ಅಂತೇಳಿ. ಸೊ ಸ್ನೇಹಿತರೆ, ಈ ಒಂದು ಫೋನ್ ನೋಡ್ತಾ ಇರುವಾಗಲೇ ನೀವು ಅನ್ಕೋಬೋದು ಇದರ ಒಂದು ಮಾಡೆಲ್ ಸ್ನೇಹಿತರೆ ಕಳೆದ ವರ್ಷ ಅಂದರೆ 2018ಕ್ಕೆ ಜುಲೈ ತಿಂಗಳಲ್ಲಿ A5 ಅನ್ನುವಂತಹ ಒಂದು ಮಾಡೆಲ್ ಸಹ ಬಂದಿತ್ತು. ಸೊ ಈ ವರ್ಷ 2019ಕ್ಕೆ ಒಪ್ಪೋ ಕಂಪ್ನಿ ಅದೇ ಒಂದು ಮಾಡೆಲ್ನ ಅದೇ ಒಂದು ಸರಣಿಯಲ್ಲಿ ಸ್ನೇಹಿತರೆ ಒಪ್ಪೋ A5s ಅನ್ನುವಂತಹ ಒಂದು ಫೋನ್ನ ಬಿಡುಗಡೆ ಮಾಡಿದೆ. ಸೊ ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡೋಣ ಮತ್ತು ಇದರಲ್ಲಿ ಏನು ಆಫರ್ ಕೊಟ್ಟಿದ್ದಾರೆ ಮತ್ತು ಇದು ಯಾವ ಬೆಲೆಯಲ್ಲಿ ಸಿಗ್ತಾ ಇದೆ ಮತ್ತು ಇದು ಎಲ್ಲಿ ಸಿಗುತ್ತೆ ಯಾವಾಗ ಅಂತ ಇನ್ನು ಇದರ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಸೊ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ. ಇದರ ಮೇಲೆ ಬರ್ತಿದ್ದಾರೆ ಒಪ್ಪೋ A5s ಅಂತೇಳಿ. ಸೊ ಸೈಡಿಗೆ ನೀವು ನೋಡ್ಬೋದು ದ ಇಂಡಿಯನ್ ಕ್ರಿಕೆಟ್ ಟೀಮ್ಸ್ ಸ್ಪಾನ್ಸರ್ ಕೂಡ ಅಂತ ಬರ್ಕೊಂಡಿದ್ದಾರೆ. ಸೊ ಅದು ಬಿಟ್ಟು ಇದರ ಹಿಂಭಾಗದಲ್ಲಿ 4 ಹೈಲೈಟ್ಗಳನ್ನ ಇವರು ಹೈಲೈಟ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಇದು ಒಂದು ನಿಮಗೆ ವಾಟರ್ ಡ್ರಾಪ್ ಸ್ಕ್ರೀನ್ ಸಿಗುತ್ತಂತೆ. ಅದಾದಮೇಲೆ ನಿಮಗೆ 4230 mAh ಬ್ಯಾಟ್ರಿ ಜೊತೆಗೆ ನಿಮಗೆ ಡ್ವೆಲ್ ರೇರ್ ಕ್ಯಾಮ್ರಾ ಜೊತೆಗೆ ನಿಮಗೆ AI ಬ್ಯೂಟಿ ಜೊತೆಗೆ 2.0 ನಿಮಗೆ ಇದರ ಒಂದು ಕ್ಯಾಮ್ರಾ ಸೆಲ್ಫಿ ಅಂತ ಯಾವುದೇ ರೀತಿಯ ಒಂದು ಕ್ಯಾಮ್ರಾ ಸೆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದು AI ಕ್ಯಾಮ್ರಾನ ಅದು ನೀಡಲಾಗಿದೆ. ಸೊ ನಡೀರಿ ಇದನ್ನು ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡದೆ ಇದರ ಒಂದು ಅನ್ಬಾಕ್ಸ್ ಮಾಡೋಣ. ಸೊ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ನಾನು ಈ ಬಾಕ್ಸ್ನ ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ನೋಡಿ, ಇದನ್ನು ನೀವು ಈ ರೀತಿಯಲ್ಲಿ ಸೈಡ್ಗೆ ಇಡ್ಬೋದು. ಅದಾದಮೇಲೆ ಸ್ನೇಹಿತರೆ ಬರುತ್ತೆ ನಿಮಗೆ ಈ ರೀತಿಯ ಒಂದು ಬಾಕ್ಸ್ ಪ್ಯಾಕೇಜ್. ಸೊ ಇದನ್ನು ನಾವು ತೆಗೆದ್ಮೇಲೆ ಸ್ನೇಹಿತರೆ ನಿಮಗೆ ಈ ರೀತಿಯ ಒಂದು ಪ್ಯಾಕೇಜ್ ಸಿಗುತ್ತೆ. ಸೊ ಇದರಲ್ಲಿ ಒಪ್ಪೋ ಅಂತ ಬರ್ಕೊಂಡಿದ್ದಾರೆ. ಇದರೊಳಗಡೆ ನಾವು ತೆಗೆದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ನಿಮಗೊಂದು ಇಲ್ಲಿ ಸಿಲಿಕಾನ್ ಬ್ಯಾಕ್ ಕವರ್ ಸಿಗುತ್ತೆ, ನಿಮಗೆ ಫೋನ್ಗೋಸ್ಕರ ಕೊಟ್ಟಿರೋದು. ಜೊತೆಗೆ ಇಲ್ಲಿ ನಿಮಗೆ ಹಲವಾರು ರೀತಿಯ ಒಂದು ವಾರಂಟಿ ಕಾರ್ಡ್ ಅಥವಾ ಕ್ವಿಕ್ ಯೂಸರ್ ಗೈಡ್ ಏನಿದೆ ಸೊ ಅದನ್ನು ಈ ಒಂದು ಬುಕ್ಲೆಟ್ ಒಳಗಡೆ ಕೊಟ್ಟಿರ್ತಾರೆ. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಸೊ ಇದರ ಒಂದು ಬ್ಯಾಕ್ ಕವರ್ ಸ್ನೇಹಿತರೆ ಇದರ ಒಂದು ಪ್ರೊಟೆಕ್ಷನ್ಗಾಗಿ ಈ ಒಂದು ಒಪ್ಪೋ A5sಗಾಗಿ ಇದರ ಒಂದು ಪ್ರೊಟೆಕ್ಷನ್ಗಾಗಿ ಒಂದು ಅದ್ದೂರಿಯ ಒಂದು ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಈ ಒಂದು ಬಾಕ್ಸಲ್ಲಿ ಬರುವಂಥ ಕೆಲವು ಮಾಹಿತಿ ಆಗಿರುತ್ತೆ. ಇದು ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ಇನ್ನೂ ನೋಡೋಣ ಇನ್ನೂ ಏನು ಬಂದಿದೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ನೀವು ಈ ಒಂದು ಫೋನ್ನ ತೆಗಿತಾ ಇದ್ದಂಗೆ ನಿಮ್ಗೊಂದು ಫೋನ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾನು ಅದನ್ನು ರ್ಯಾಪ್ ಕೂಡ ಮಾಡಿದ್ದೀನಿ. ಸೊ ನೋಡಿ, ಇದನ್ನು ಈ ರೀತಿಯಲ್ಲಿ ನೀವು ರಾಕ್ ಮಾಡ್ಬೋದು. ಸೊ ನನ್ನ ಹತ್ರ ಏನು ಬಂದಿದೆ ಸ್ನೇಹಿತರೆ, ಇದು ರೂಬಿ ರೆಡ್ಡಿನ ಒಂದು ಕಂಪ್ಲೀಟ್ ಆದಂತಹ ಒಂದು ಒಪ್ಪೋವಿನ A5s ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಇದನ್ನು ನೀವು ಈ ರೀತಿಯಲ್ಲಿ ಪೀಲ್ ಮಾಡ್ಬೋದು. ಸೊ ಇದು ಸ್ನೇಹಿತರೆ ಬ್ಯಾಕ್ ಸೈಡಿಂದ ಇದು ಏನು ಕಲರ್ ಕೊಡ್ತಾ ಇದೆ, ಇದು ರೂಬಿ ರೆಡ್ ಅಂತ, ಇದು ಅದ್ದೂರಿ ಆದಂಥ ಒಂದು ಕಲರ್ ಆಗಿರುತ್ತೆ. ನೋಡ್ತಾ ಇರೋದು ತುಂಬ ಆಕರ್ಷಕವಾಗಿ ಇದರ ಒಂದು ಶೈನಿಂಗ್ ಅಥವಾ ಇದರ ಒಂದು ಕಲರ್ ಏನಿದೆ ತುಂಬ ಆಕರ್ಷಣೀಯವಾಗಿದೆ ಇದರ ಒಂದು ಕಲರ್. ಸೊ ಇದು ಒಪ್ಪೋ ಅಂತ ಏನು ಬರ್ತಿದೆ, ಇದು ಸಿಲ್ವರ್ ಕಲರ್ ಬರ್ಕೊಂಡಿದ್ದಾರೆ. ಇದು ತುಂಬ ಚೆನ್ನಾಗಿ ಆಕರ್ಷಣೆ ಆಗ್ತಾ ಇದೆ ಒಪ್ಪೋವಿನ ಒಂದು ಲೋಗೋ. ಸೊ ಇದರ ಫ್ರಂಟಿಗೆ ಬಂದರೆ ಸ್ನೇಹಿತರೆ ಇದನ್ನು ನಾನು ಈಗಾಗಲೇ ಬೂಟ್ ಮಾಡಿದ್ದೀನಿ. ನೋಡಿ, ಈ ಒಂದು ಫೋನ್ ಸ್ನೇಹಿತರೆ ಈ ರೀತಿಯಲ್ಲಿ ಈ ಒಂದು ಫೋನ್ ಬರುತ್ತೆ, ಇದರ ಒಂದು ಇಂಟರ್ಫೇಸ್. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟು ನೋಡೋಣ ಇನ್ನೂ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಈ ರೀತಿಯಲ್ಲಿ ಬರುತ್ತೆ. ಅದಾದಮೇಲೆ ನಿಮಗೊಂದು ಪ್ಯಾಡ್ ಬರುತ್ತೆ ಸ್ನೇಹಿತರೆ, ಇದು ಯಾವುದೇ ರೀತಿ ಕೆಲಸಕ್ಕೆ ಬರೋಲ್ಲ. ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನಿಮಗೊಂದು ಟ್ರಾವೆಲ್ ಅಡಾಪ್ಟರ್ ಸಹ ಈ ಒಂದು ಬಾಕ್ಸ್ ಜೊತೆಗೆ ಬರುತ್ತೆ. ಸೊ ಇದು ನೋಡ್ಬೋದು, ನಾನು ಅದನ್ನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇದು ಸ್ನೇಹಿತರೆ ನಿಮಗೆ ಕಂಪ್ಲೀಟಾಗಿ ಬರುತ್ತೆ. 5 ವೋಲ್ಟ್ ನಿಮಗೆ ಔಟ್ಪುಟ್ ಕೊಡುತ್ತೆ, ಅಂದರೆ 2 AH ಜೊತೆಗೆ ಈ ಒಂದು ಅಡಾಪ್ಟರ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಇದರಲ್ಲಿ ಸಹ ಯಾವುದೇ ರೀತಿಯ ಇಲ್ಲಿ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ನಿಮಗೆ ಒಪ್ಪೋ ಅಂತ ಬ್ರ್ಯಾಂಡಿಂಗ್ ಆಗಿದೆ. ಇದು ಮೈಕ್ರೋ USB ಒಂದು ಚಾರ್ಜರ್ ಅಡಾಪ್ಟರ್ ಬರುತ್ತೆ. ಸೊ ಅದನ್ನು ತುಂಬ ಗಟ್ಟಿಮುಟ್ಟಾಗಿದೆ. ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಒಪ್ಪೋ ಕಂಪ್ನಿಯ ಒಪ್ಪೋ A5s ಏನು ಬರ್ತಾ ಇದೆ, ಸೊ ಇದು ನಿಮಗೆ ಒಂದು ಮೈಕ್ರೋ USB ಅಂದರೆ 2.0 ನಿಮಗೆ ಮೈಕ್ರೋ USB ಒಂದು ಕೇಬಲ್ ಲೈನ್ ಸಿಗುತ್ತೆ ಈ ಒಂದು ಬಾಕ್ಸ್ ಒಳಗಡೆ. ಸೊ ಇದು ಟೈಪ್ ಸಿ ಅಲ್ಲ, ಇದು ನಾರ್ಮಲ್ ಮೈಕ್ರೋ USB 2.0 ಜೊತೆಗೆ ಬರುತ್ತೆ. ಸೊ ನಾವು ಇದನ್ನು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟು ಸ್ನೇಹಿತರೆ ನಾವು ಡೈರೆಕ್ಟಾಗಿ ಈ ಒಂದು ಫೋನಿನ ಒಂದು ಬಗ್ಗೆ ಮಾತಾಡೋಣ. ಈ ಫೋನಲ್ಲಿ ಏನೇನು ಬಂದಿದೆ, ಏನೇನು ಯಾವ ರೀತಿಯಲ್ಲಿ ಬಿಲ್ಡ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು. ಸೊ ಸ್ನೇಹಿತರೆ ಇದರ ಒಂದು ಇಂಟರ್ಫೇಸ್ ಈಗಾಗಲೇ ಹೇಳಿದಂತೆ ಈ ರೀತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಇದರ ಒಂದು ಸ್ಕ್ರೀನ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಇದರ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಮಾತಾಡ್ಕೊಳ್ಳೋಣ. ಸೊ ಈ ಒಂದು ಫೋನ್ ಸ್ನೇಹಿತರೆ ಒಪ್ಪೋ A5 ಏನು ಬರ್ತಾ ಇದೆ, ಈ ಒಂದು ಫೋನಿನ ಒಂದು ಸ್ಕ್ರೀನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಇದು ನಿಮಗೆ ಕಂಪ್ಲೀಟಾಗಿ 6.2 ಇಂಚಿನ ನಿಮಗೆ IPS LCD ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಸ್ಕ್ರೀನ್ನ ನಾವು ಈ ಕೋಣೆಯಿಂದ ಹಿಡಿದು ಈ ಮೂಲೆಯಿಂದ ಹಿಡಿದು ಈ ಮೂಲೆಯವರೆಗೂ ನಾವು ಈ ರೀತಿಯಲ್ಲಿ ಲೆಕ್ಕ ಹಾಕ್ತೀವಿ. ಸೊ ಇದು ಕಂಪ್ಲೀಟಾಗಿ 6.2 ಇಂಚಿನ ನಿಮಗೆ IPS LCD ಡಿಸ್ಪ್ಲೇ ಜೊತೆ ಬರುತ್ತೆ. ತುಂಬ ವೈಬ್ರೆಂಟ್ ಆಗಿದೆ ಕಲರ್ ಸಹ ನೀವು ನೋಡ್ಬೋದು. ತುಂಬ ಅದ್ದೂರಿಯಾದಂತಹ ಒಂದು ಆಕರ್ಷಣೀಯ ಕಲರ್ ಸಹ ಈ ಒಂದು ಡಿಸ್ಪ್ಲೇನ ನೀಡ್ತಾ ಇದ್ದಾರೆ. ಸೊ ಅದಾದಮೇಲೆ ಸ್ನೇಹಿತರೆ ಇದರ ಒಂದು ರೆಸೊಲ್ಯೂಷನ್ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಸ್ಕ್ರೀನ್ ಏನಿದೆ, ಸೊ ಇದರ ಒಂದು ರೆಸೊಲ್ಯೂಷನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ 720 × 1520 ಇದರ ಒಂದು ಪಿಕ್ಸೆಲ್ ಒಂದು ರೆಸೊಲ್ಯೂಷನ್ನ ಈ ಒಂದು ಡಿಸ್ಪ್ಲೇ ಕೊಡುತ್ತೆ. ಸೊ ಅಂದರೆ ಯಾವುದೇ ರೀತಿಯ ನೀವು ಒಂದು ವೀಡಿಯೋಗಳನ್ನ ಇದರಲ್ಲಿ ನೋಡ್ಬೋದು. ಸೊ ನೋಡಿದ್ರೆ ಅದು ನಿಮಗೆ ಕಂಪ್ಲೀಟಾಗಿ 720 × 1520 ಅದರ ಒಂದು ರೆಸೊಲ್ಯೂಷನ್ ಏನಿದೆ, ಸೊ ಅದರಲ್ಲಿ ನಿಮಗೆ ರೆಸೊಲ್ಯೂಷನಲ್ಲಿ ನೀವು ಇದರಲ್ಲಿ ವಾಚ್ ಮಾಡ್ಬೋದು.
ಸೊ ಅದು ಬಿಟ್ಟು ಸ್ನೇಹಿತರೆ ಈಗ ನೋಡ್ಬೋದು. ಸೊ ಈಗ ಮತ್ತೊಂದು ಏನಪ್ಪ ವಿಶೇಷತೆ ಅಂತಂದರೆ ಸ್ನೇಹಿತರೆ, ಇದರಲ್ಲಿ ಸಹ ನೋಡ್ಬೋದು ಕೆಳಗಡೆ ಮಾತ್ರ ಸ್ವಲ್ಪ ಕಪ್ಪು ಕಲರಿನ ಒಂದು ಗ್ಲಾಸ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು 3 ಕಡೆ ಮೇಲೆ, ಕೆಳಗಡೆ, ಎಡಭಾಗ ಮತ್ತು ಬಲಭಾಗದಲ್ಲಿ ಕಂಪ್ಲೀಟಾಗಿ ಯಾವುದೇ ರೀತಿಯ ಒಂದು ಬೆಸೆಲ್ ಇಲ್ಲದ ಕಾರಣ ಇದು ಕಂಪ್ಲೀಟಾಗಿ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ. ಸೊ ಅದು ಬಿಟ್ಟು ಇದರ ಹೆಚ್ಚಿನ ಒಂದು ಹೇಳ್ಬೇಕಂದ್ರೆ ಮಾಹಿತಿ ಈ ಒಂದು ಡಿಸ್ಪ್ಲೇ ಬಗ್ಗೆ ಸ್ನೇಹಿತರೆ, ಈ ಒಂದು ಫೋನ್ ಇದು ಒಪ್ಪೋ A5s ಏನು ಫೋನ್ ಬಂದಿದೆ. ಸೊ ಇದರ ಒಂದು ಡಿಸ್ಪ್ಲೇಯಲ್ಲಿ ಸ್ನೇಹಿತರೆ ಪ್ರೊಟೆಕ್ಷನ್ಗಾಗಿ ಇದರಲ್ಲಿ ನಿಮಗೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ವರ್ಷನ್ 3 ಅನ್ನುವಂತಹ ಒಂದು ಗ್ಲಾಸ್ ಸಹ ಈ ಒಂದು ಡಿವೈಸ್ ಮೇಲೆ ಅಪ್ಲೈ ಮಾಡಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ. ಸೊ ಇದು ಕಂಪ್ಲೀಟ್ ಆದಂಥ ಒಂದು ಡಿಸ್ಪ್ಲೇ ಒಂದು ಮಾಹಿತಿ ಆಗಿರುತ್ತೆ. ಸೊ ಮಾಹಿತಿ ಈ ಒಂದು ಡಿಸ್ಪ್ಲೇ ನೋಡ್ತಾ ಇರಬಾಗಲೇ ಅನ್ಕೊಬೋದು ಈ ಒಂದು ಫೋನ್ ಸ್ನೇಹಿತರೆ ಒಂದು ನಾಚ್ ಡಿಸ್ಪ್ಲೇನ ಹೊಂದ್ಕೊಂಡಿದೆ. ಇಲ್ಲಿ ನೋಡ್ಬೋದು ಇದು ನಿಮಗೆ ವಾಟರ್ ಡ್ರಾಪ್ ಅಥವಾ ಡ್ಯೂ ಡ್ರಾಪ್ ಅಂತ ಏನು ಕರಿತೀವಿ ಆ ಒಂದು ನಾಚ್ ಒಂದು ಡಿಸ್ಪ್ಲೇನ ಈ ಒಂದು ಫೋನ್ ಹೊಂದ್ಕೊಂಡಿದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡೋಣ. ಇದರ ಒಂದು ಪ್ಲಾಟ್ಫಾರ್ಮ್ ಅಂದರೆ ಇದರ ಒಂದು ಇಂಟರ್ನಲ್ ಡೀಟೇಲ್ಗಳು ಏನಪ್ಪ ಇದೆ ಅಂತ ಹೇಳಿದ್ರೆ, ಸೊ ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಜೊತೆ ನಿಮಗೆ ತೋರಿಸ್ತಾನೂ ಇರ್ತೀನಿ ಅದು. ಸೊ ಸ್ನೇಹಿತರೆ ಇದು ಒಪ್ಪೋ A5s ಏನು ಬರ್ತಾ ಇದೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಆ್ಯಂಡ್ರಾಯ್ಡ್ ಪ್ಯೂರ್ ವರ್ಷನ್ ಜೊತೆ ನಡೆಯುತ್ತೆ. ಅಂದರೆ ಇದು ನಿಮಗೆ ಆ್ಯಂಡ್ರಾಯ್ಡ್ 8.1 ಓರಿಯೋ ಜೊತೆಗೆ ನಡೆಯುತ್ತೆ. ಕಲರ್ ವೈಸ್ ಬರುತ್ತೆ ಸ್ನೇಹಿತರೆ, ನೋಡ್ಬೋದು. ಸೊ ಇದು ನಿಮಗೆ ಕಲರ್ ವೈಸ್ ಜೊತೆ ರನ್ ಆಗುತ್ತೆ ಸ್ನೇಹಿತರೆ. ಇದು ನಿಮಗೆ 5.2 ಕಲರ್ ವೈಸ್ ಜೊತೆ ರನ್ ಆಗುತ್ತೆ. ಇದು ಸ್ನೇಹಿತರೆ ಒಪ್ಪೋವಿನ ತನ್ನದೇ ಆದಂಥ ಒಂದು ಇದೇನಿದೆ ಇದರ ಒಂದು ಮೀಡಿಯಾ ಟೆಕ್ ಅಂತ ಏನು ಕರಿತೀವಿ ಇದರ ಒಂದು ಚಿಪ್ಸೆಟ್. ಸೊ ಇದು ಮೀಡಿಯಾ ಟೆಕ್ ಜೊತೆಗೆ ಇದು ರನ್ ಆಗುತ್ತೆ ಸ್ನೇಹಿತರೆ. ಮೀಡಿಯಾ ಟೆಕ್ ಹೇಲಿಯೋ P35 ಈ ಒಂದು ಇದರ ಒಂದು ಚಿಪ್ಸೆಟ್ ಆಗಿರುತ್ತೆ. ಇದು ನಿಮಗೆ ಆಕ್ಟಾ ಕೋರ್ ನಿಮಗೆ 2.3 GHz ಜೊತೆಗೆ ಇದರ ಒಂದು ಕ್ಲಾಕ್ ಟೈಮ್ ಏನಿದೆ ಇದು ರನ್ ಆಗುತ್ತೆ. ಸೊ ಅದ್ಬಿಟ್ಟು ಇದರ ಒಂದು ಮೆಮೊರಿ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನನ್ನ ಹತ್ರ ಏನು ವೇರಿಯಂಟ್ ಬಂದಿದೆ ಸ್ನೇಹಿತರೆ, ಇದರ ಅವೈಲೇಬಿಲಿಟಿ ಏನು ಬರ್ತಾ ಇದೆ, ಇದು 32 GB ಒಂದು ವೇರಿಯಂಟಿನ ಒಂದು ಸ್ಟೋರೇಜ್ ಒಂದು ವೇರಿಯಂಟ್ ನನ್ನ ಹತ್ರ ಬಂದಿದೆ ಡಿವೈಸ್. ಸೊ ಅಂದರೆ 32 GB ಅಂತಂದರೆ ಇದು ನಿಮಗೆ ಒಂದು 3 GB ರ್ಯಾಮ್ ಮತ್ತು 32 GB ಒಂದು ಸ್ಟೋರೇಜಿನ ಒಂದು ಡಿವೈಸ್ ಆಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಮೈಕ್ರೋ ಮೆಮೊರಿ ಕಾರ್ಡ್ ಬಗ್ಗೆ ಅದರ ಒಂದು ಸ್ಪೇಸ್ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಡಿವೈಸಲ್ಲಿ ನಿಮಗೆ ಕಂಪ್ಲೀಟಾಗಿ ಈಗಾಗಲೇ ನಿಮಗೆ ಮೈಕ್ರೋ SD ಕಾರ್ಡ್ನ ಸಹ ನೀವು ಇದರಲ್ಲಿ ಬಳಸ್ಕೊಬೋದು. ಇದಕ್ಕೆ ಆದಂತಹ ಒಂದು ಡೆಡಿಕೇಟೆಡ್ ಸ್ಲಾಟ್ ಸಹ ಕೊಡ್ತಾ ಇದ್ದಾರೆ. ಸೊ ಅದನ್ನು ಸಹ ನಾನು ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ಯಾವ ರೀತಿಯ ಒಂದು ಡೆಡಿಕೇಟೆಡ್ ಸ್ಲಾಟ್ನ ಕೊಡ್ತಾ ಇದ್ದಾರೆ ಅಂತೇಳಿ. ಇದರಲ್ಲಿ ಸ್ನೇಹಿತರೆ ನೀವು ಒಂದೇ ರೀತಿ ಅಂದರೆ ಒಟ್ಟಿಗೆ ನೀವು ಡ್ವೆಲ್ ಸಿಮ್ನ ಅಂದರೆ 2 ನ್ಯಾನೋ ಸಿಮ್ಗಳನ್ನ ನೀವು ಒಟ್ಟಿಗೆ ಬಳಸ್ಬೋದು. ಸೊ ಇಲ್ಲಿ ನೋಡ್ಬೋದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ಸತಿ ಸ್ನೇಹಿತರೆ ಒಪ್ಪೋ ಈ ಒಂದು ಫೋನಲ್ಲಿ ನಿಮಗೆ ಡೆಡಿಕೇಟೆಡ್ ಒಂದು ಮೆಮೊರಿ ಕಾರ್ಡ್ ಸ್ಲಾಟ್ ಸಹ ಕೊಡ್ತಾ ಇದ್ದಾರೆ. 2 ನ್ಯಾನೋ ಸಿಮ್ಗಳನ್ನ ನೀವು ಒಟ್ಟಿಗೆ ಬಳಸ್ಕೊಬೋದು. ಸೊ ಈ ಒಂದು ಮೆಮೊರಿ ಕಾರ್ಡಲ್ಲಿ ಸ್ನೇಹಿತರೆ ನೀವು ಕಮ್ಮಿ ಅಂದರೂ ಸ್ನೇಹಿತರೆ ಕಂಪ್ಲೀಟಾಗಿ ಈ ಒಂದು ಡಿವೈಸಲ್ಲಿ ನೀವು ಒಂದು ವೇಳೆ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಬೇಕು ಅಂತ ನೀವು ಇಷ್ಟಪಟ್ಟರೆ ನೀವು 256 GB ಈ ಒಂದು ಮೈಕ್ರೋ SD ಕಾರ್ಡ್ನ ಹಾಕ್ಕೊಂಡು ನೀವು ಸ್ಪೇಸ್ನ ಹೆಚ್ಚು ಮಾಡ್ಕೊಬೋದು, ವಿಸ್ತರಿಸ್ಕೋಬೋದು. ಸೊ ಅದು ಬಿಟ್ಟು ಈಗಾಗಲೇ ಹೇಳಿದಂತೆ ಈ ಒಂದು ಫೋನ್ ಏನಿದೆ ಸ್ನೇಹಿತರೆ ಇದು ನಿಮಗೆ ಒಟ್ಟು 2 ರೀತಿಯ ಒಂದು ವೇರಿಯಂಟಲ್ಲಿ ಬರುತ್ತೆ. ಸೊ ಯಾವುದಪ್ಪ 2 ರೀತಿಯ ಒಂದು ವೇರಿಯಂಟ್ ಅಂದರೆ 2 GB ಇದು ಬರುತ್ತೆ 3 GB ಮತ್ತು 4 GB ಒಂದು ವೇರಿಯಂಟಲ್ಲಿ. ಅಂದರೆ 32 GB ಒಂದು ಸ್ಟೋರೇಜ್ ಮತ್ತು 64 GB ಒಂದು ಮತ್ತೊಂದು ಸ್ಟೋರೇಜ್ ಆಗಿರುತ್ತೆ. ಸೊ ಇದರ ಆದಮೇಲೆ ಸ್ನೇಹಿತರೆ ಈ ಒಂದು ಫೋನಿನ ಕ್ಯಾಮ್ರಾ ಮಾಹಿತಿ ಪಡ್ಕೊಳ್ಳೋಣ. ಸೊ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ದಾರೆ. ಪ್ಲಸ್ ನಿಮಗೆ ಒಂದು LED ಫ್ಲ್ಯಾಶ್ ಲೈಟ್ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಫಿನಿಶಿಂಗ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಇದರ ಒಂದು ಬಿಲ್ಡ್ ಕ್ವಾಲಿಟಿ ಏನು ಕೊಟ್ಟಿದ್ದಾರೆ, ಈ ಒಂದು ಕ್ಯಾಮ್ರಾದ ಸುತ್ತಲೂ ಅದ್ದೂರಿಯಾದಂತಹ ಒಂದು ಗೋಲ್ಡ್ ಒಂದು ಫಿನಿಶಿಂಗ್ ಲೈನ್ನ ಈ ಒಂದು ಅಪ್ಲೈ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಅದನ್ನು ಹಿಂಗೆ ಅಳ್ಳಾಡಿಸಿದ್ರೆ ಸೊ ಇದರ ಒಂದು ಎಡ್ಜ್ ಏನು ಕೊಟ್ಟಿದ್ದಾರೆ ಇದು ಕಂಪ್ಲೀಟಾಗಿ ಇದು ನಿಮಗೆ ಗೋಲ್ಡ್ ಒಂದು ಫಿನಿಶಿಂಗ್ ಒಂದು ಲೈನ್ನ ಈ ಒಂದು ಡಿವೈಸ್ ಮೇಲೆ ಅಂದರೆ ಬ್ಯಾಕ್ ಸೈಡಿನ ಒಂದು ಡ್ವೆಲ್ ಕ್ಯಾಮ್ರಾದಲ್ಲಿ ಇದು ಅಪ್ಲೈ ಮಾಡಿದ್ದಾರೆ. ಸೊ ಅದು ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಇದರ ಒಂದು ಮೇನ್ ಕ್ಯಾಮ್ರಾ ಏನು ಬರ್ತಾ ಇದೆ ಇಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ ಬರ್ತಾ ಇದೆ. ಇದರಲ್ಲಿ ನಿಮಗೆ ಇದರ ಒಂದು ಪ್ರೈಮರಿ ಕ್ಯಾಮ್ರಾ 13 MP ನಿಮಗೆ f2.2 ನಿಮಗೆ ಅಪೇಚರ್ ಜೊತೆಗೆ ಬರುತ್ತೆ. ಅದಾದಮೇಲೆ ನಿಮಗೆ ಇದರ ಸೆಕೆಂಡರಿ ಕ್ಯಾಮ್ರಾ ಏನು ಬರ್ತಾ ಇದೆ ಇದು ನಿಮಗೆ 2 MP f2.2 ನಿಮಗೆ ಡೆಪ್ತ್ ಸೆನ್ಸರ್ ಜೊತೆಗೆ ನಿಮಗೆ ಫ್ಲ್ಯಾಶ್ ಸಹ ಈ ಒಂದು ಬ್ಯಾಕ್ ಸೈಡಲ್ಲಿ ಬರ್ತಾ ಇದೆ. ಸೊ ಇದು ಈ ಒಂದು ಫೋನಿನ ಒಂದು ಕ್ಯಾಮ್ರಾ ಮಾಹಿತಿ ಆಗಿರುತ್ತೆ. ಇದರಲ್ಲಿ ಸ್ನೇಹಿತರೆ ನೀವು 1080 ಇಂಟು ನಿಮಗೆ 30 FPS ಜೊತೆಗೆ ನೀವು ರೆಕಾರ್ಡ್ ಮಾಡ್ಬೋದು. ಯಾವುದೇ ರೀತಿಯ ಒಂದು ವೀಡಿಯೋಗಳನ್ನ ನೀವು ಈ ಒಂದು ರೆಸೊಲ್ಯೂಷನ್ ಜೊತೆಗೆ ಮುಖಾಂತರ ನೀವು ಪಡ್ಕೊಬೋದು. ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಮಾಹಿತಿ ಆಗಿರಬಹುದು. ಅದಾದಮೇಲೆ ಫ್ರಂಟಿಗೆ ಬಂದರೆ ಸ್ನೇಹಿತರೆ ಫ್ರಂಟ್ ಕ್ಯಾಮ್ರಾದಲ್ಲಿ ನೋಡ್ಬೋದು. ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ 8 MP ನಿಮಗೆ f2.0 ನಿಮಗೆ ಅಪರ್ಚರ್ ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ ಫ್ರಂಟಲ್ಲಿ. ಸೊ ಇದು ಅದ್ದೂರಿಯಾದಂತಹ ಒಂದು ಸೆಲ್ಫಿಗೂ ಕೂಡ ತೆಗೆಯುತ್ತೆ. ಸೊ ಇದರ ಒಂದು ಬ್ಯಾಕ್ ಸೈಡಲ್ಲಿ ಏನು ಕೊಡ್ತಾ ಇದೆ ನಿಮಗೆ 13+2 MP ಏನು ಕೊಡ್ತಾ ಇದೆ. ಸೊ ಅದನ್ನು ಸಹ ನಾನು ಈಗಾಗಲೇ ನಾವು ಇದರಲ್ಲಿ ಹಲವಾರು ರೀತಿಯ ಒಂದು ಇಮೇಜ್ಗಳನ್ನ ತೆಗೆದಿದ್ದೀವಿ. ಸೊ ನೋಡ್ಬೋದು ಇದು ಯಾವ ರೀತಿಯಲ್ಲಿ ಒಂದು ಇಮೇಜ್ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಸೊ ನೀವು ಬೇಕು ಅಂತಂದರೆ ನಾನು ನಿಮಗೆ ಒಂದು ಲೈವ್ ಆಗಿ ಸಹ ನಾನು ನಿಮಗೆ ಒಂದು ಫೋಟೋ ತೆಗೆದು ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಇದು ಯಾವ ರೀತಿಯ ಒಂದು ಅದ್ದೂರಿಯಾದಂತಹ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದೆ ಅಂತ.
ಸೊ ನಿಜವಾಗೂ ಸ್ನೇಹಿತರೆ ಅದ್ದೂರಿ ಆದಂಥ ಅದು ಅಲ್ಲದೆ ಸ್ನೇಹಿತರೆ ಈ ಒಂದು ಒಪ್ಪೋ ಫೋನಲ್ಲಿ ನಿಮಗೆ 1x ಮತ್ತು 2x ಈ ಒಂದು ಫೀಚರ್ ಸಹ ಕೊಟ್ಟಿದ್ದಾರೆ. ಇದು ನಾನು ಏನು ತೆಗಿತಾ ಇದ್ದೀನಿ ಇದು ನಾರ್ಮಲ್ ಆಗಿ 1x ಅಲ್ಲಿ ಬರುವಂಥ ಒಂದು ಇಮೇಜ್ ಕ್ಲಾರಿಟಿ ಆಗಿರುತ್ತೆ. ಒಂದು ವೇಳೆ ನಾನು ಇದನ್ನು 2x ಮಾಡಿದ್ರೆ ಅದೇ ಒಂದು ಕ್ಲಾರಿಟಿಯಲ್ಲಿ ಯಾವುದೇ ರೀತಿಯ ಒಂದು ಪಿಕ್ಸೆಲ್ ಯಾವುದೇ ರೀತಿಯ ಒಂದು ಕಟ್ ಆಗದಂತೆ ಅದೇ ರೀತಿಯ ಒಂದು ಅದ್ದೂರಿಯ ಒಂದು ಕ್ಲಾರಿಟಿಯನ್ನು ಮತ್ತು ಈ ಒಂದು ಡಿವೈಸಲ್ಲಿ ಬರ್ತಾ ಇದೆ. ಸೊ ನೋಡ್ಬೋದು ಈ ರೀತಿಯಲ್ಲಿ ನಾನು ಇದನ್ನು 1x ಅಲ್ಲಿ ನಾನು ಒಂದು ಸತಿ ಶೂಟ್ ಮಾಡ್ತೀನಿ ನೋಡಿ, ಈಗ ತೆಗೆದಿರೋದು. ಮತ್ತೊಂದು ಇದು 2x ಅಲ್ಲಿ ಸಹ ನಾನು ಅದೇ ರೀತಿಯ ಒಂದು ಫೋಟೋ ಕ್ಲಿಕ್ ಮಾಡಿದ್ದೀನಿ. ಸೊ ಇದು ಈಗ ನಾವು ಈಗಷ್ಟೇ ನಿಮ್ಮ ಮುಂದೆ ಕ್ಲಿಕ್ ಮಾಡಿರುವಂತಹ ಒಂದು ಫೋಟೋಗಳಾಗಿರುತ್ತೆ. ಸೊ ನೋಡ್ಬೋದು ಇದು ನಾನು ಈಗಾಗಲೇ 2x ಅಲ್ಲಿ ತೆಗೆದಿರುವಂತಹ ಒಂದು ಫೋಟೋ ಆಗಿರುತ್ತೆ. ಸೊ ಅದು ಬಿಟ್ಟು ಇದನ್ನು ನಾನು 1x ಅಲ್ಲಿ ನೋಡಿದ್ರೆ 1x ಅಲ್ಲಿ ಸಹ ಅದೇ ರೀತಿಯ ಒಂದು ಅದ್ದೂರಿ ಆದಂತಹ ಒಂದು ಇಮೇಜ್ ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕ್ಯಾಮ್ರಾ ಬಗ್ಗೆ ಹೇಳಬೇಕಾದ್ರೆ ಸ್ನೇಹಿತರೆ ಈ ಒಂದು ಡಿವೈಸ್ ನಿಜಕ್ಕೂ ಅದ್ದೂರಿ ಆಗಿದೆ. ಜೊತೆಗೆ ಇಲ್ಲಿ ನಿಮಗೆ ಪನೋರಮಾ ವೀಡಿಯೋ ಮೂಡ್ ಆಗಿರ್ಬೋದು ಅಥವಾ ನಿಮಗೆ ಪೋರ್ಟ್ರೇಟ್ ಶಾಟ್ಗಳನ್ನ ಸಹ ತೆಗಿಯೋಕ್ಕೆ ಇಲ್ಲಿ ಅದ್ದೂರಿ ಆದಂತಹ ಒಂದು ಆಪ್ಷನ್ನ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ತುಂಬ ಅದ್ದೂರಿ ಆದಂಥ ಕೆಲವು ಫೀಚರ್ಗಳಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ನೀವು ಹಲವಾರು ರೀತಿಯ ಒಂದು ಕ್ಯಾಮ್ರಾ ಸೆಟ್ಟಿಂಗ್ಸ್ಗಳಿದೆ. ಸೊ ಅದನ್ನೆಲ್ಲ ಸಹ ನೀವು ನೋಡ್ಬೋದು. ಸೊ ಇದರ ಒಂದು ಫ್ರಂಟ್ ಬಗ್ಗೆ ಹೇಳ್ತಾ ಇದ್ದರೆ ಸ್ನೇಹಿತರೆ ಫ್ರಂಟಲ್ಲಿ ಸಹ ನಿಮಗೆ 8 ಮೆಗಾ ಪಿಕ್ಸೆಲ್ ಕೊಡ್ತಾ ಇದ್ದಾರೆ. ಸೊ ಬ್ಯಾಕ್ ಮತ್ತು ಫ್ರಂಟ್ ಎರಡು ಸೈಡಲ್ಲಿ ನಿಮಗೆ ಕ್ಯಾಮ್ರಾಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಫ್ರಂಟಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ ಫ್ರಂಟಲ್ಲಿ ಸಹ ನಿಮಗೆ ಅದ್ದೂರಿ ಆದಂತಹ ಕೆಲವು ಇಮೇಜ್ಗಳನ್ನ ಕೊಡ್ತಾ ಇದ್ದಾರೆ. ನೋಡ್ಬೋದು, ನಾನು ನಿಮಗೆ ಒಂದು ಇಮೇಜ್ ಕೂಡ ನಾನು ತೆಗೆದು ತೋರಿಸ್ತೀನಿ. ಸೊ ಫ್ರಂಟಲ್ಲಿ ಸಹ ಸ್ನೇಹಿತರೆ ಅದ್ದೂರಿ ಆದಂತಹ ಒಂದು ಇಮೇಜ್ ಈ ಒಂದು ಫೋನ್ ಕೊಡುತ್ತೆ. ನೋಡ್ಬೋದು ಫ್ರಂಟಲ್ಲಿ ಸಹ ಸೆಲ್ಫಿ ಕೂಡ ತುಂಬ ಅದ್ದೂರಿಯಾಗಿ ಕೊಡ್ತಾ ಇದೆ. ಸೊ ನೋಡ್ಬೋದು ನೀವು ಇದನ್ನ ತೆಗೆದಿರುವಂಥ ಒಂದು ಲೈವ್ ಇಮೇಜ್ ಆಗಿರುತ್ತೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ಒಪ್ಪೋ ಅವರು ಏನು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ನಿಮಗೆ ಒಂದು 10,000 ರೂಪಾಯಿ ಒಳಗಡೆ ಏನು ಬರ್ತಾ ಇದೆ, ಇದ್ರ ಬೆಲೆ ಬಗ್ಗೆ ಹೇಳ್ತಾ ಇದ್ದೀನಿ. 10,000 ರೂಪಾಯಿ ಒಳಗಡೆ ಈಗಾಗಲೇ ಮಾರ್ಕೆಟಲ್ಲಿ ಬರುವಂತಹ ಹಲವಾರು ರೀತಿಯ ಒಂದು ಫೋನ್ಗಳಿಗೆ ಈ ಒಂದು ಫೋನ್ ಸಹ ಒಂದು ಅದ್ದೂರಿ ಆದಂಥ ಒಂದು ಪೈಪೋಟಿ ನೀಡ್ತಾ ಇದೆ. ಯಾಕಂದರೆ ಇದು ನಿಮಗೆ ಕಂಪ್ಲೀಟಾಗಿ ಈಗಾಗಲೇ ಹೇಳಿದಂತೆ ಒಪ್ಪೋವಿನ ಒಂದು ಫೋನ್ ಆಗಿರುತ್ತೆ. ಸೊ ಒಂದು ವೇಳೆ ನೀವು 10,000 ರೂಪಾಯಿ ಒಳಗಡೆ ಮಾತ್ರ ತೊಗೊಬೇಕು ಅಂತ ಇಷ್ಟಪಟ್ಟರೆ ಈ ಒಂದು ಡಿವೈಸ್ನ ನೀವು ತೊಗೊಬೋದು. ಈಗಾಗಲೇ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಇದು ಅವೈಲೇಬಲ್ ಆಗೈತೆ. ಸೊ ನೀವು ಅದು ಅಂದರೆ ನಿನ್ನೆಯಿಂದ ಇದು ಅವೈಲೇಬಲ್ ಆಗ್ತಾ ಇದೆ. ಸೊ ನೀವು ಅಲ್ಲಿಂದ ತೊಗೊಬೋದು ಇದನ್ನು. ಸೊ ನೀವು ಬೇಕು ಅಂತಂದರೆ ನಾನು ಇದರ ಒಂದು ಬೆಲೆ ಮತ್ತು ಇದರ ಒಂದು ಫೋನ್ ಎಲ್ಲಿಂದ ತೊಗೊಬೋದು ಅನ್ನುವಂತಹ ಒಂದು ಮಾಹಿತಿನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಅದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನೋಡಿದ ನಂತರ ನೀವು ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೊಬೋದು. ಸೊ ಅದಾದಮೇಲೆ ಸ್ನೇಹಿತರೆ ಕೆಲವು ಇದರ ಒಂದು ಫೀಚರ್ಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ತುಂಬ ಆ್ಯಕ್ಯುರೇಟ್ ಮತ್ತು ಇದು ತುಂಬ ಫಾಸ್ಟ್ ಆಗಿದೆ. ಯಾಕಂದರೆ ಈಗ ಸದ್ಯಕ್ಕೆ ನಾನು ಇದನ್ನು ರಿಮೂವ್ ಮಾಡಿದ್ದೀನಿ, ಈಗಾಗಲೇ ನಾನು ಇದನ್ನು ಬಳಸಿದ್ದೀನಿ, ಹಾಗಾಗಿ ತುಂಬ ಆ್ಯಕ್ಯುರೇಟ್ ಮತ್ತು ಫಾಸ್ಟ್ ಆಗಿದೆ. ಸೊ ಅದು ಬಿಟ್ಟು ಫ್ರಂಟಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಫೇಸ್ ಡಿಟೆಕ್ಷನ್, ನಿಮಗೆ ಒಂದು ಫೇಸ್ ಅನ್ಲಾಕ್ ಮಾಡುವಂತಹ ಒಂದು ಫೀಚರ್ ಸಹ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಸ್ನೇಹಿತರೆ ಇದರ ಹಲವಾರು ರೀತಿಯ ಒಂದು ಪ್ರಾಕ್ಸಿಮಿಟಿ ಆಗಿರ್ಬೋದು ಅಥವಾ ಕಾಂಪಸ್ ಆಗಿರ್ಬೋದು ಈ ರೀತಿಯ ಕೆಲವು ಸೆನ್ಸರ್ಗಳನ್ನ ಸಹ ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ಇದರಲ್ಲಿ ನಿಮಗೆ ಎಕ್ಸ್ಪ್ಲಮೇಟರಿ ಸೆನ್ಸರ್ ಸಹ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಕೊನೆಯದಾಗಿ ಈ ಒಂದು ಡಿವೈಸ್ ಒಪ್ಪೋ A5s ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಬರುತ್ತೆ ಕಂಪ್ಲೀಟಾಗಿ ಅಂದರೆ ಅದ್ದೂರಿ ಆದಂತಹ ಒಂದು ಬ್ಯಾಟ್ರಿನ ಈ ಒಂದು ಡಿವೈಸಲ್ಲಿ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದರೆ ನಿಮಗೆ 4230 mAh ಅಂತಂದರೆ ನಿಮಗೆ ಅದ್ದೂರಿಯಾಗಿ ಅಂದರೆ 2 ದಿನ ನೀವು ಆರಾಮಾಗಿ ಈ ಒಂದು ಫೋನ್ನ ನೀವು ಬಳಸ್ಕೊಬೋದು. 4230 mAh ಬ್ಯಾಟ್ರಿನ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿನ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸ್ನೇಹಿತರೆ ಈ ಒಂದು ಫೋನಿನ ಕೆಲವು ಹೈಲೈಟ್ ಅಥವಾ ಇದರ ಒಂದು ಸ್ಪೆಸಿಫಿಕೇಷನ್ ಮಾಹಿತಿ ಆಗಿರುತ್ತೆ. ಸೊ ಇದರ ಒಂದು ಓವರ್ವ್ಯೂ ಕೊಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಈಗಾಗಲೇ ನಾನು ನಿಮಗೆ ಇದರ ಒಂದು ಸಿಮ್ ಸ್ಲಾಟ್ ತೋರಿಸ್ತಿದ್ದೀನಿ. ಸೊ ಈ ಕಡೆ ನಿಮಗೆ ಒಂದು ವಾಲ್ಯೂಮ್ ರಾಕರ್ ಬರುತ್ತೆ, ಒಂದು ಅಪ್ ಮತ್ತು ಡೌನ್ ಮಾಡಲಿಕ್ಕೆ ಅಂತೇಳಿ. ಸೊ ಅದು ಬಿಟ್ಟು ಇದು ನೋಡ್ಬೋದು ಸ್ನೇಹಿತರೆ, ಇದು ಕಂಪ್ಲೀಟಾಗಿ ಇದು ನಿಮಗೆ ಪ್ಲಾಸ್ಟಿಕ್ಕಿಂದ ಮಾಡಿರುವಂತಹ ಒಂದು ಬ್ಯಾಕ್ ನಿಮಗೆ ಫ್ರೇಮ್ ಆಗಿರುತ್ತೆ. ಸೊ ಅದು ಬಿಟ್ಟು ನೀವು ಕೆಳಗಡೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಸ್ಪೀಕರ್ ಗ್ರಿಲ್ ಕೊಡ್ತಾ ಇದ್ದಾರೆ, ನಿಮಗೆ ಇಲ್ಲಿ ಆಡಿಯೋ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ 2.0 ನಿಮಗೆ USB ಒಂದು ಪೋರ್ಟ್ನ ಕೊಡ್ತಾ ಇದ್ದಾರೆ, ಪ್ಲಸ್ ನಿಮಗೆ 3.5mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ. ಮತ್ತು ಈ ಸೈಡಿಗೆ ಬಂದರೆ ಇಲ್ಲಿ ನಿಮಗೆ ಆನ್ ಮತ್ತು ಆನ್ ಮಾಡುವಂತಹ ಒಂದು ಲಾಕ್ನ ಈ ಸೈಡಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ನೋಡ್ಬೋದು, ಇದು ಸಹ ತುಂಬ ಆಕ್ಯುರೇಟ್ ಆಗಿದೆ. ನೋಡ್ಬೋದು, ಮಾಡ್ತಾ ಇದ್ದಂಗೆ ಇದು ತಕ್ಷಣ ರೆಸ್ಪಾನ್ಸ್ ಮಾಡ್ತಾಯಿದೆ. ತುಂಬ ಚೆನ್ನಾಗಿದೆ, ತುಂಬ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ ಈ ಒಂದು ಫೋನಲ್ಲಿ ನೋಡ್ಬೋದು. ಸೊ ಇದು ಈ ಒಂದು ಫೋನಿನ ಕೆಲವು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಇಂಪ್ರೆಷನ್ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಫೋನಿನ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ನಾನು ಈ ಒಂದು ಫೋನಿನ ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ನೀವು ತಂದುಕೊಡ್ತೀನಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಾಯಿರಿ. ಇದೇ ರೀತಿಯ ಹೊಸ ಮತ್ತು ಅದ್ದೂರಿಯಾದಂತಹ ಒಂದು ಮಾಹಿತಿ ಅದು ನಿಮಗೆ ಕನ್ನಡದಲ್ಲಿ ನಿಮಗೆ ಅರ್ಥ ಆಗುವಂತಹ ಒಂದು ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಮುಂದಿನ ಒಂದು ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.